ನಮಸ್ತೆ, ನಾನು ಡಾಕ್ಟ್ರು ಭಾಗೀರಥಿ ಜ್ಯೋತಿ ರೆಡ್ಡಿ. ನಾನು ಪ್ರೊಫೆಷನಲ್ಲಿ ಬ್ಯೂಟಿಷಿಯನ್ನು, ಜೊತೆಗೆ ಲಯನ್ಸಲ್ಲಿದ್ದೀನಿ. ಲೀನಿಸ್ ಕ್ಲಬ್ಬಲ್ಲಿ ವೈಸ್ ಪ್ರೆಸಿಡೆಂಟು, ವುಮೆನ್ ರೈಟ್ಸಲ್ಲಿ ವೈಸ್ ಪ್ರೆಸಿಡೆಂಟು ಕರ್ನಾಟಕಕ್ಕೆ. ಜನಸಂಖ್ಯಾ ಸಮಾಧಾನ ಫೌಂಡೇಶನಲ್ಲಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹಾಗೆ ಮಿಸಸ್ ಕರ್ನಾಟಕ ಟೈಟಲ್ ವಿನ್ನರು. ಜೊತೆಗೆ ಆ್ಯಕ್ಟಿಂಗ್ ಮಾಡ್ತೀನಿ, ಮೂವಿನಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ, ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ, ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಸಹ. ಟಿ ವಿನಲ್ಲೂ ತುಂಬ ಪ್ರೋಗ್ರಾಮ್ಗಳೆಲ್ಲ ಕೊಟ್ಟಿದ್ದೀನಿ. ಸೊ ನಾನು ತುಂಬ ಅವಾರ್ಡ್ ತೊಗೊಂಡಿದ್ದೀನಿ, ಒಂದು 250 300 ಅವಾರ್ಡ್ ತೊಗೊಂಡಿದ್ದೀನಿ. ಹಾಗೆ ತುಂಬ ಪ್ರೋಗ್ರಾಮ್ಗಳಿಗೆ ಗೆಸ್ಟಾಗಿ ಹೋಗಿದ್ದೀನಿ. ಬಟ್ ನನಗೆ ಇವತ್ತು ತುಂಬ ವಿಶೇಷ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ, ಈ ಸಮರ್ಥನ ಫೌಂಡೇಶನ್ನಲ್ಲಿ ನಾನು ಜೆಮ್ಸ್ ಆಫ್ ಕರ್ನಾಟಕ ಅವಾರ್ಡ್ ತಗೊಳ್ಳೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅನೀಶ್ ಕ್ರಿಯೇಷನ್ಸ್, ಅನೀಶ್ ಅವರು. ಸೊ ತುಂಬ ಧನ್ಯವಾದಗಳು ಅನೀಶ್ ಸರ್, ನಿಮಗೆ ನನಗೆ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆಯೇ ಸಮರ್ಥನ ಫೌಂಡೇಶನ್ ಬಗ್ಗೆ ಕೇಳಿ ತುಂಬ ಖುಷಿಯಾಯಿತು. ಸೊ ಎಷ್ಟೋ ಜನ ಮಕ್ಕಳಿಗೆ ಅನ್ನದಾನ, ವಿದ್ಯಾದಾನ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅವರ ಹೃದಯ ಶ್ರೀಮಂತಿಕೆಗೆ ತುಂಬ ಧನ್ಯವಾದಗಳು. ಮತ್ತು ಹಾಗೇ ಅಂಗವೈಕಲ್ಯತೆ ಅನ್ನೋದೊಂದು ನ್ಯೂನತೆ ಅಲ್ಲ, ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ನ್ಯೂನತೆ ಇದ್ದೇ ಇರುತ್ತೆ. ಸೊ ಹಾಗೆ ನಮಗೆ ಏನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ನಾವು ಟ್ಯಾಲೆಂಟನ್ನು ಸೃಷ್ಟಿ ಮಾಡ್ಕೋಬೇಕು. ಒಂದು ರಾಜರ ವಂಶದಲ್ಲಾದ್ರೂ ಅವ್ರಿಗೂ ಏನಾದರೂ ನ್ಯೂನತೆ ಇದ್ದೇ ಇರುತ್ತೆ. ನಾವು ಚಿಕ್ಕದನ್ನು ದೊಡ್ಡದು ಅನ್ಕೋಬಾರ್ದು. ಸೊ ದೊಡ್ಡ ನ್ಯೂನತೆನೇ ಚಿಕ್ಕದ್ದು ಅಂದ್ಕೊಂಡ್ಬಿಟ್ಟು ನಾವು ಮುಂದೆ ಸಾಗಿದರೆ ಜೀವನದಲ್ಲಿ ಗ್ಯಾರಂಟಿ ಮುಂದೆ ಬಂದೇ ಬರ್ತೀವಿ. ಮತ್ತು ಒಂದು ಮುಖ್ಯವಾಗಿ ಹೇಳ್ತೀನಿ, ನಮಗೆ ಮನುಷ್ಯ ಜನ್ಮ ಅನ್ನೋದೇ ಒಂದು ಗ್ರೇಟು. ಸೊ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅನ್ನೋದೇ ಒಂದು ನಮಗೆ ಗ್ರೇಟು. ಸೊ ಹಾಗಾಗಿ ಇದು ನಾವು ಮನುಷ್ಯರಾಗಿ ಹುಟ್ಟಿರೋದ್ರಿಂದ ಸೊ ಪ್ರತಿಯೊಂದು ಏನಾದರೂ ಒಂದು ಒಳ್ಳೇದು ಮಾಡಬೇಕು, 4 ಜನರಿಗೆ ಒಳ್ಳೇದು ಮಾಡೋಣ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನಮ್ಮ ಕೈಲಿ 4 ಜನರಿಗೆ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಟ್ಟದ್ದು ಬಯಸೋದು ಬೇಡ, ಕೆಟ್ಟದ್ದು ಮಾಡೋದು ಬೇಡ. ಸೊ ಸಂಬಂಧಗಳಿಗೆ ಬೆಲೆ ಕೊಡೋಣ, ಎಲ್ಲರೂ ನಗ್ತಾ ಇರಿ. ಧನ್ಯವಾದಗಳು.